ಓ ಲತಾ, ಯಾರವ ಅಕ್ಕ? ಅದ ಅವರು ನಮ್ಗೆ ಗೊತ್ತಿರೋರೆ ನಮ್ಮ ಊರೇ ಕನಕ. ಹ್ಮ್. ಊಟ ಗೀಟ ಮಾಡಿದ್ರ? ಇಲ್ಲ, ಊಟನೂ ಮಾಡಲಿಲ್ಲ, ಕಾಪಿನೂ ಕುಡಿನಿಲ್ಲ. ಬರಾಗ ಮುಗಿಸ್ಕೊ ಬಂದೆ ಅಂತ ಅಂದರು. ಯಾಕೆ ಸಪ್ಕಿದೆಯೇ? ಯಾಕವ? ಹೆಂಗಿದ ನಿನ್ನ ಗಂಡ? ಚೆನ್ನಾಗಿದ್ದದಂತ? ಹ್ಞೂ, ಎಲ್ಲ ಚೆನ್ನಾಗಿದ್ದಾರಂತೆ ಕನಕ. ನಾನು ನನ್ನ ಜೀವನ ನನ್ನ ಕೈಯಾರ ಹಾಳು ಮಾಡ್ಕೊಬಿಟ್ಟೆ. ಇಲ್ಲದೆಲ್ಲ ಒಂಥರ ನೆನಪಾದಂಗೆ ಆಗ್ಬಿಡ್ತಾವ ಅಕ್ಕ ಸಿಕ್ಕಿದ್ಮೇಲೆ. ಎಲ್ಲಾನು ಮರ್ತ್ಕೊಂಡು ಹೆಂಗೋ ಕಾಲ ಕಳ್ಕೊ ಹೋಯ್ತಾ ಇದೆ. ನಿಜಕ್ಕೂ ನೋಡಿದ ತಕ್ಷಣ ಒಂಥರ ಹಳೇದೆಲ್ಲ ನೆನಪಾಗ್ಬಿಡ್ತು ಕನಕ. ನನಗೆ ಭಾಳ ಬೇಜಾರಾಯ್ತದೆ. ಏನು ಮಾಡೋಕ್ಕಾಯ್ತಿಲ್ಲ, ಸುಮ್ಮನಿರು ಮಗ. ಹಣೆ ಬರ ಯಾಕೆ ಇದು ಮಾಡಿ ಬೇಜಾರು ಮಾಡ್ಕೊಂಡಿಯೇ? ಸುಮ್ಮನಿರು, ಇನ್ನೇನು ಮಾಡಂಗಿದ್ದದು. ನಿನ್ನ ಗಂಡ ನಂಬರ್ ಅದೇ ಅಂದಲ್ಲ, ಬೇಕಾದ್ರೆ ಮಾತಾಡುವೆ. ಇಲ್ಲ ಇಲ್ಲ, ನಾನು ನಿಜಕ್ಕೂ ಅವ್ರಿಗೆ ಫೋನ್ ಮಾಡಿದ್ರೆ ನನಗೆ ಮಾನ ಮುರುಗೋದೇನೇ ಇಲ್ಲ ಅಂತ ಅರ್ಥ. ಯಾವತ್ತೇ ಕಾರಣಕ್ಕೂ ನಾನು ಫೋನ್ ಮಾಡೋಕ್ಕೂ ಇಲ್ಲ. ನಾನು ಅವ್ರ ಪಾಲ್ಗೆ ಯಾವತ್ತೂ ಸತ್ತೋಗ್ಬಿಟ್ಟೆ. ಬೇಡ ಪಾಪ, ನನ್ನಿಂದ ಅವ್ರಿಗೆ ಯಾವುದೇ ಥರ ತೊಂದರೆ ಆಗೋದು ಬೇಡ ಕನಕ. ನನ್ನ ಪಾಡಿಗೆ ನಾನು ಇರ್ತೀನಿ. ಪಾಪ ನನ್ನಿಂದ ನಿಮಗೆ ಬೇರೆ ತೊಂದರೆ. ಅಯ್ಯೋ ಯಾಕವಂಗಂದಿಯೇ? ನನಗೆ ಅಂದಿದ್ದ ನಿನಗೆ ನೀನು ತೊಂದರೆ ಆಗದೆ ಕಣವ ನನಗೆ ಅಂತವ ಹೇಳು. ಪಾಪ ನೀನು ಇರೋದಕ್ಕೆ ನಿಜವಾಗ್ಲೂ ನನಗೆ ಎಷ್ಟೋ ಒಂಥರ ಧೈರ್ಯ. ಒಂದು ಮನೇಲಿ ಒಬ್ಬಳೇ ಇರಬೇಕಾಗಿತ್ತು. ನನ್ನ ಗಂಡ ಸತ್ತೋದ್ಮೇಲೆ ನನಗೆ ಏನೋ ಒಂದು ಮುಗನಾರಿ ಆಗಿ ಸತ್ತೋಗಿದ್ರೆ ಅದೊಂಥರ. ಏನು ಇಲ್ದಾನೆ ಮದುವಾಗ ವರ್ಷನ ತುಂಬಿಲ್ಲ, ನನ್ನ ಗಂಡ ಸತ್ತೋದ. ಅವ್ನ ನೆನಪಲ್ಲೇ ನನ್ನ ಕಾಲ ಕಳ್ಕೊಂಡು ಬಂದೆ. ನಮ್ಮ ಅಣ್ಣದಿರು, ನಮ್ಮ ಮುತ್ಕೇರು, ನಮ್ಮ ಅವ್ವ ಅಪ್ಪ ಎಲ್ಲವ ಇನ್ನೊಂದು ಮದುವೆ ಆಗು ಅನ್ಕೊ ಬಲವಂತ ಮಾಡಿದ್ರು. ನಾನು ಆಯ್ಕಿಲ್ಲ ಯಾವುದೇ ಕಾರಣಕ್ಕೂ. ಅವನಿಗೋಸ್ಕರ ನನ್ನ ಜೀವ ಈಗ ಒಬ್ಬ ಗಂಡ ಅಂತ ಅವ್ನು ಕಟ್ಕೊಂಡಿವ್ನಿ. ಅವ್ನು ಇರಲಿ ಸಾಯ್ಲಿ, ಅವನೇ ನನ್ನ ಗಂಡ ಹೊರ್ತು ನಾನು ಇನ್ಯಾರನ್ನೂ ನಾನು ನನ್ನ ಗಂಡ ಅಂತ ನಾನು ಆಸೆ ಪಡೋಕ್ಕಿಲ್ಲ. ನಾನು ಆ ಸ್ಥಾನದಲ್ಲಿ ನಾನು ನೋಡೋಕ್ಕೆ ಇಷ್ಟಪಡೋಕ್ಕಿಲ್ಲ ನಾನು ಅಂತ ಅಂದಿದ್ದಕ್ಕೆ, ನಿನ್ನ ಹಣೆ ಬರೋ ನಿಮ್ಗೆ ಏನಾರು ಮಾಡ್ಕೋಗು ಅಂದ್ಬಿಟ್ಟು ಮನೆಯಿಂದ ಓಡಿಸ್ಬಿಟ್ರು. ನಮ್ಮ ಮಾತು ಕೇಳ್ತಲ್ವಲ್ಲ ಅಂದ್ಬಿಟ್ಟು ಬಂದು ಒಂದು ಎಲೆ ಕಟ್ಕೊಳಕ್ಕೆ ತರಕಾರಿ ವ್ಯಾಪಾರ ಶುರು ಮಾಡ್ಕೊಂಡು ಇವತ್ತು ಹೆಂಗೋ ಒಂದು ತನ್ನಕ್ಕೆ ದಾರಿ ಮಾಡ್ಕೊಂತೀವಿ. ನಿಮಗೆ ನಿಜ ಹೇಳ್ಬೇಕು ಅಂದ್ರೆ ನೀನು ಸಿಕ್ಕಿದ ಮೇಲೆ ನನಗೆ ಏನೋ ಒಂಥರ ನೆಮ್ಮದಿ ಸಿಕ್ತು. ಹೊಂಟಿದ್ದ ನನಗೆ ಏನು ಸಂಪಾದನೆ ಮಾಡಲಿ, ಏನು ಉಂಡೆ ತಿನ್ನಲಿ, ಒಬ್ಬಳೇ ಇರಬೇಕಾಗಿತ್ತು. ನಿಜಕ್ಕೂ ನನ್ನ ತಂಗಿಯಾಗಿಂತ ಹೆಚ್ಚಾಗಿ ನೀನು ಸಿಕ್ಕಿ ಇವತ್ತು ನಿನ್ನ ಕಷ್ಟ ಬೇರೆ ಅಲ್ಲ, ನನ್ನ ಕಷ್ಟ ಬೇರೆ ಅಲ್ಲವ. ನನಗೆ ಯಾವತ್ತೂ ನೀನು ಬಾರವಾಗಿಲ್ಲ. ಯಾಕಂಗಂದಿಯೇ ನೀನು? ಯಾಕಂಗಂದಿ ಹೇಳು? ಸುಮ್ಮನಿರು ನೀನು, ನೆಮ್ಮದಿಯಾಗಿರು. ನೀನು ಕಾಲ ಕಳಿ. ನೀನು ಯಾವ್ದಕ್ಕೂ ತಲೆ ಕೆಡ್ಸ್ಕೊಬೇಡ, ನೆಮ್ಮದಿಯಾಗಿರೋದು ಕಲಿ. ಇನ್ನೇನು ಮಾಡಿಯೇ? ನೀನು ಮಾಡಿ ನಾವು ತಂದಿರೋ ಹಣೆ ಬರ್ಬ ಇನ್ನೊಬ್ರು ಕೊಡಂಗಿದ್ದದ? ಸುಮ್ಮನಿರು. ಅಯ್ಯವಾಕ ತಪ್ಪು ನಂದು ಕನಕ. ನನಗಿನ್ನೇನು ಬೇಜಾರಿಲ್ಲ. ನನ್ನ ಜೀವನವ ಚಿಂತಂತ ಜೀವನ ನಾನೇನು ಅರ್ಕ ಮಾಡ್ಕೊಬಿಟ್ನಲ್ಲ. ಹೊಟ್ಟೆಲಿ ಹುಡ್ತ ಮಗ ಹಿಂಗೆ ಅನ್ಯಾಯ ಮೋಸ ಮಾಡ್ಬಿಟ್ನಲ್ಲ ಅಂದ್ಕೊಂಡು ನಿಜಕ್ಕೂ ಅನ್ಸ್ಕೊಂಡ್ರೆ ಇರೋದೇ ಬೇಡ ಅನ್ನಿಸ್ತದೆ ಕನಕ. ಈ ನೋವೇನಂತ ತಿನ್ಕೊಂಡು ಏನು ಬದುಕಬೇಕಕ್ಕ? ಏನು ಬದುಕಬೇಕು ಹೇಳಿ? ನನಗಂತೂ ಬೇಡ ಅನ್ಸ್ಬಿಟ್ಟತಿ ಜೀವನನೇ. ಆಯಿತು ಸುಮ್ಮನಿರು, ಆಯಿತು ಸುಮ್ಮನಿರು, ಅಳು ಬೇಡ. ಇನ್ನೇನು ಮಾಡಿಯೇ? ಹಣೆ ಬರ ಅಂದ್ಕೊಂಡು ಕಾಲ ಕಳಿ. ಹೆಂಗೋ ಒಂದು ಜೀವನ ಸಿಕ್ಕಿತು, ಒಳ್ಳೆ ಜೀವನ. ಅದನ್ನ ನೀನು ಹಾಳು ಮಾಡ್ಕೊಂಡು ಕುಂತ್ಕೊಂಡಿದೀಯೇ? ಜೀವನ ಅನ್ನೋದು ಕನ್ನಡಿ ಇದ್ದಂಗೆ ಕಣವ. ಒಂದ್ಸತಿ ಹೊಡೆದೋದ್ರೆ ಅದು ಸರಿ ಮಾಡೋಕ್ಕಾಯ್ಕಿಲ್ಲ, ಏನು ಮಾಡೋಕ್ಕಾಯ್ಕಿಲ್ಲ. ಇರೋಗಂಟ ಕಾಲ ಕಳಿಬೇಕು. ದೇವ್ರು ಕೊಟ್ಟಿರೋ ಪ್ರಾಣ ಕೈಯಾರ ಕಳ್ಕೊಬೇಡ್ದು. ಹೆಂಗೋ ಇರೋಗಂಟ ಚೆನ್ನಾಗಿರ್ಬೇಕು. ಸುಮ್ಮನಿರು, ತಲೆಗೆಡ್ಸ್ಕೊಬೇಡ. ಇನ್ನೇನು ಮಾಡಿ? ಅಲ್ಲಿಗೇನಾದ್ರು ಹೋಗಿದ್ನಂತ ನಿನ್ನ ಮಗ? ಇಲ್ಲ ಇಲ್ಲ, ಅಲ್ಲಿ ಯಾವ ಮಗ ಓದ್ಕೋಬೋದ? ನಾನು ಕೇಳಲೂ ಇಲ್ಲ ನಾನು ಅವನ ಬಗ್ಗೆ. ಏನು ಕೇಳೋಣಕ್ಕ? ಏನು ಕೇಳೋಣ ಹೇಳಿ? ಎಲ್ಲಾರೇ ನಮ್ಮ ಅಮ್ಮನ ನಾನು ಹಿಂಗೆ ನಡ್ನೀರಲ್ಲಿ ಹಿಂಗೆ ಕೈ ಕೊಟ್ಬಿಟ್ಟು ಹಿಂಗೆ ಕೈ ಬಿಟ್ಬಿಟ್ಟು ಹೋದ್ರೆ ನಮ್ಮ ಅಮ್ಮನ ಗತಿ ಏನು? ನಮ್ಮ ಅಮ್ಮ ಉಳ್ತಾಳ? ತಗೊಬಂದ್ಬಿಟ್ಟು ನಮ್ಮ ಸ್ವಂತ ಮನೆ ಒಂದು ಕೋಟೆ ತಗೊಂಡೆ, ಒಂದು ಕೋಟಿ ದುಡ್ಡು ಕೊಟ್ಟಿವ್ನಿ ಕಣಮ್ಮ, ನಿನ್ನ ಹೆಸ್ರು ಮಾಡಿಸ್ತೀನಿ ಕಣಮ್ಮ, ಹಂಗೆ ಕಣಮ್ಮ ಹಿಂಗೆ ಕಣಮ್ಮ ಅಂತ ಉಬ್ಬಿಸ್ಬಿಟ್ಟು ನನ್ನ ಮಗ ಬಾಡಿಗೆ ಮನೆಗೆ ತಂದು ನಾನು ಬಿಟ್ಬಿಟ್ಟು ರಾತ್ರಿ ಕದ್ರಲ್ಲ ಇವರೆಲ್ಲ ಹೊಂಟೋದ್ರ ಗಣ್ಣು ಇಡ್ತವೆ. ಅವಳೇನೋ ನಿರ್ಮನೆಯೊಳಗಿದ್ಲು. ಈ ನನ್ನ ಮಗನಿಗೆ ಏನೋ ಬೇಡವಾ? ನಮ್ಮ ಅಮ್ಮ ಎಲ್ಗೆ ಹೋಗಿ ನಿಂತ್ಕೊಳ್ಳೋದು? ನಮ್ಮ ಅಮ್ಮನ ಪರಿಸ್ಥಿತಿ ಏನು? ನಾನೇನೋ ಬಿಟ್ಬಿಟ್ಟು ಹೊಂಟೋಯ್ತೀನಿ, ನಮ್ಮ ಅಮ್ಮನ ದಿಕ್ಕ್ಯಾರು ಅನ್ನೋದ ಒಂಚೂರಾರೆ ಇವನು ಅರ್ಥ ಮಾಡ್ಕೊಂಡಿದ್ರೆ ಇವನು ಈ ಕೆಲಸ ಆಯ್ತು ತಕ ಹೇಳಿ. ಈ ಥರ ಮೋಸ ಮಾಡಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ದ ನಾನು ಹೊಟ್ಟೆಲಿ. ಈ ನನ್ನ ಮಗ ಹುಟ್ಟಿ ಈ ಥರವ? ಥೂ, ನಿಜಕ್ಕೂ ನಾನು ಮಲ್ತಾಯಿ ಆಗಿದ್ರು ಆ ವೈಕ್ಳುಗಳು ಸುಮ್ಮನೆ ಹೇಳೋದಲ್ಲ. ನನ್ನ ಸಾವಂತಿ ಮಕ್ಕಳು ನನ್ನ ಒಸಿ ಆಸೆ ಮಾಡ್ತಿದ್ದಿಲ್ಲ. ಅಮ್ಮ 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 ಅಂದ್ಕೊಂಡು 12-20 ಏನಾದ್ರೂ ಅಮ್ಮ ಅಮ್ಮ ಅಂತ ಚೆಂದಾಗಿ ಆಸೆ ಮಾಡ್ಕೊಂಡು ಅಷ್ಟು ಚೆನ್ನಾಗಿದ್ರು. ಹಾಳಾದವಳು ನಾನು ನಿಯತ್ತಿತ್ತಿಲ್ಲ ಅಷ್ಟೇ. ಆ ಮಕ್ಳಿಗೆ ನಿಜವಾದ ಪ್ರೀತಿ ಕೊಡಲಿಲ್ಲ ನಾನು. ನಾಟಕ ಆಡಿದೆ, ಆ ಮಕ್ಳು ಕಂಡ್ರೆ ಬಿಸಕತ್ತೆ. ಅವ್ರಿಗೆ ಬರಿಯನ್ನ ಉಣ್ಸನು, ಇವನು ತುಪ್ಪ ಹಾಕಿ ಉಣ್ಸನು. ನನ್ನ ಮಗನಿಗೆ ವೈಕ್ಳು ತಗ್ಲನ ಇಕ್ಕನು, ಇವಕ್ಕೆ ಬಿಸಿಯನ್ನ ಮಾಡಿ ತುಪ್ಪ ಹಾಕಿ ಉಣಿಸ್ತಿದ್ನಲ್ಲ. ಅದಕ್ಕೆ ಇವನು ಈ ಪರಿಸ್ಥಿತಿ ತಂದಿ ನನ್ನ ನಿಲ್ಲಿಸ್ಬಿಟ್ಟ ಕನಕ, ನಿಲ್ಲಿಸ್ಬಿಟ್ಟ. ಆ ವೈಕ್ಳುಗಳು ಆಸೆ ಮಾಡೋ ಕಾಲ್ವಾಗನು ಇವನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಬಿಡಿ. ಆ ಪ್ರೀತಿ ಇದ್ದಿದ್ರೆ ಇವನು ಈ ಕೆಲಸ ಮಾಡಿಬಿಟ್ಟು ಈ ಥರ ನೋವು ಕೊಡ್ತಿದ್ನ? ಇವನು ಈ ಥರ ನೋವು ಕೊಡ್ತಿದ್ನ ಹೇಳಿ? ಸಾಯ ಗಂಟ್ಲು ಮರಿಬೇಡ್ದು. ನಾನು ಆ ಥರ ನೋವು ಕೊಟ್ಬಿಟ್ನಲ್ಲಕ್ಕ ನನಗೆ. ಇತ್ತಾಗ ಸಾವು ಇಲ್ಲ, ಸಾಯಂಗೂ ಇಲ್ಲ, ಬದುಕಂಗೂ ಇಲ್ಲ ನಂಗೆ ಮಾಡ್ಬಿಟ್ನಲ್ಲ ನನ್ನ ಮಗ. ಲೋಪ ನನ್ನ ಮಗ. ಥೂ, ಅವ್ನು ಸತ್ರು ನನಗೆ ಅವ್ನು ಕೊಳ್ಳಿಡೋದು ಬೇಕಾಗಿಲ್ಲ ಕಣಕ. ನಾನು ಅಷ್ಟನ್ನೇ ಕೇಳ್ಕೊಳ್ಳೋದು. ಅಯ್ಯೋ ಸಾಯ ಮತ್ತೆ ಯಾಕಾಡಿ ಸುಮ್ಮನಿರು. ಆಯಿತು, ತಲೆಗೆಡ್ಸ್ಕೊಬಿಡವ, ಸುಮ್ಮನಿರು, ಕಾಲ ಕಳಿ. ಸುಮ್ಮನೆ ಯಾಕೆ ತಲೆಗೆಡ್ಸ್ಕೊಂಡು ಅಕ್ಕ? ಇನ್ನು ಇಲ್ಲಿ ಎಷ್ಟು ದಿವಸ ಇರಬೇಕು? ಅಯ್ಯೋ ನೋಡ ಸುಮ್ಕಿರು. ವ್ಯಾಪಾರ ಚೆನ್ನಾಗಿ ಆಯ್ತದಲ್ಲ ಮಗ. ಆಗ ಬೇಜಾರು ಮಾಡ್ಕೊಬೇಡ ಕನಕ. ನೋಡು ಆ ವ್ಯಾಪಾರ ಹಾಳು ಮಾಡ್ತಾವಳೆ ಅಂತ ಅನ್ಕೊಬೇಡ ನೀನು.
ಇಲ್ಲಿ ಜಾಸ್ತಿ ದಿವಸ ಇದ್ದರೆ ನಮ್ಮ ಊರಲ್ಲೆಲ್ಲ ಸುಮಾರು ಜನ ಬರ್ತಾ ಇರ್ತಾರೆ ಕನಕ ಇಲ್ಲಿಗೆ. ಅವ್ರು ನನ್ನ ಏನಾದ್ರು ನೋಡ್ಬಿಟ್ರೆ ಸುಮ್ಮನೆ ಇದು ತೊಂದರೆ ಯಾಕ ಅದಕ್ಕೆ ಕನಕ ಬೇರೆ ಕಡೆಗೆ ಬೇಗ ಹೊಂಟೋಗದ. ಆಯಿತು, ಈಗ ಹಾಕಿಸಿರೋ ತರಕಾರಿಗಳು ಮಾರ್ಬಿಟ್ಟು ಹೋಗೋಕ್ಕಾಯ್ತದೆ. ನೀನು ತಲೆಗೆಡ್ಸ್ಕೊಬೇಡ, ಒಂದು ಕೆಲಸ ಮಾಡು, ನೀನು ಬರ್ನೇ ಬೇಡ, ಮನೇಲೇ ಇರು ಪಾಪ. ಹಾಕ ನಿಮ್ಗೆ ತೊಂದರೆ ಆಯ್ಕಿಲ್ವಕ್ಕ? ಅಲ್ಲ ಕನಕ, ನನಗೆ ಪಾಪ ಪುಕ್ಸಟ್ಟೆ ತಿನ್ಕೊಂಡು ಹೆಂಗಕ್ಕ ಇರಾನೆ, ನನಗೆ ಒಂಥರ ನಾಚಿಕೆ ಆಯ್ತದೆ ಕನಕ. ನನ್ನ ಜನ್ಮಕ್ಕೆ ನನಗೆ ನಾಚಿಕೆ ಆಯ್ತದೆ ನಿಜವಾಗ್ಲೂ. ಒಳ್ಳೆತನ ದುರುಪಯೋಗ ಪಡಿಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಕನಕ. ನಾನು ಎಲ್ಲರೂ ಒಳ್ಳೆತನ ದುರುಪಯೋಗ ಪಡ್ಸ್ಕೊಂಡು ಇವತ್ತು ನನ್ನ ಜೀವನವನ್ನು ನರ್ಕ ಮಾಡ್ಕೊಬಿಟ್ಟಿನಿ. ಪಾಪ ನೀವು ಇಷ್ಟೊಂದು ಒಳ್ಳೆಯವರು, ನಿಮಗೂ ಬೇಜಾರು ಮಾಡೋಕೆ ನನಗೆ ಇಷ್ಟ ಇಲ್ಲ. ಅಯ್ಯ ಆಯಿತು, ಸುಮ್ಮನಿರು, ಪರವಾಗಿಲ್ಲ. ನೋಡು, ನೀನು ತಲೆಗೆಡ್ಸ್ಕೊಬೇಡ, ಮುನ್ಸ್ ಕೆಡ್ಸ್ಕೊಬೇಡ. ನೀನು ಒಂದು 4 ದಿವಸ ಬರ್ನೇ ಬೇಡ ನೀನು, ಆಯಿತಾ? ಇಲ್ಲಿರೋ ತರಕಾರಿ ಮತ್ತು ಇನ್ನೊಸಿ ಆರ್ಡ್ರ್ ಕೊಟ್ಟಿನಿ, ಆ ತರಕಾರಿ ತಂದ ಮೇಲೆ ಮಾರ್ಬಿಟ್ಟು ಬೇಕಾದ್ರೆ ಬೇರೆ ಕಡೆಗೆ ಹೋಗ್ತಾಯ್ತದೆ ಬಿಡು. ತಲೆಗೆಡ್ಸ್ಕೊಬೇಡ, ಮನೇಲಿ ಇದ್ಬಿಡು ಅಷ್ಟು ದಿಸ್ಕಂಟ. ನೀನು ಹೊರಗಡೆಗೆ ಬರಬೇಡ ನೀನು, ಆಯ್ತವ? ಒಟ್ಟು ಚಿಂತೆ ಮಾಡಬೇಡ, ಸುಮ್ಮನಿರು ಮಗ. ಅಯ್ಯೋ ಭಗವಂತ ದಾಣೆಲಿ ಏನು ಬರ್ದಿರ್ತಾನೋ ಅದೇ ಆಗೋದು. ಯೋಚನೆ ಮಾಡೋದು ಬೇರೆ ಬೇರೆದದ. ಸುಮ್ಮನಿರು, ಯೋಚನೆ ಮಾಡಬೇಡ. ಸರಿ ಕಣಕ, ಆಯಿತು. ನಿಜವಾಗ್ಲೂ ಹೆಂಗೋ ನೀವೊಬ್ಬರು ಇರೋದಕ್ಕೆ ನನಗೆ ಇವತ್ತು ಧೈರ್ಯ ಸಿಕ್ತು. ಇಲ್ದವಾಗಿದ್ರೆ ಪರಿಸ್ಥಿತಿ ಏನು. ನಂಬರ್ ಗಿಂಬರ್ ಇಸ್ಕೊತಾವಕ್ಕ? ನಂಬರ್ ಕೇಳ್ತು, ನಾನು ಕೊಡ್ನಿಲ್ಲ, ಇಲ್ಲದಂತ ಫೋನೇ ಇಲ್ಲ ಅಂತಂದೆ. ಸುಮ್ಮನೆ ಯಾಕೆ ಕೊಡೋದು ಬೇಡ ಅನ್ಕೊಂಡು ಸರಿ ಬಿಟ್ಟಕ್ಕ, ಆಯ್ತು. ಯಾವಕ್ಕ ಏನು ಹೇಳಕ್ಕಿಲ್ಲ ಅಲ್ವಾ? ಹೇಳ್ಬೇಡಿ ಅಂತ ಅಂದೀವಿ, ನೀವು ಹೇಳಕ್ಕಿಲ್ಲವಕ್ಕ. ಹೇಳ್ಬೇಡಿ ಅಂತ ಅಂದೀನಿ ಕತೆ ಬಿಡಿ, ಹೇಳಕ್ಕಿಲ್ಲ ಕಣ. ಹೇಳೋರ್ತಾನೆ ಏನು ತಲೆ ಕೆಡ್ಸ್ಕೊಳಕ್ಕಿಲ್ಲ ಅವ್ರು ನನ್ನ ಬಗ್ಗೆ ಕಂತೆ ಬಿಡಿ. ನನಗೆ ಗೊತ್ತು, ನಾನು ಮಾಡಿರೋ ಗನಂದಾರಿ ಕೆಲಸಕ್ಕೆ ನನ್ನ ಬಗ್ಗೆ ಅವ್ರು ಯೋಚನೆ ಮಾಡಿರೋಕ್ಕಿಲ್ಲ. ಎಲ್ಲ ಒಟ್ಟಿಗೆ ನನ್ನ ಜೀವನ ನರಕ ಮಾಡ್ಕೊಬಿಟ್ಟೆ. ನಮ್ಮ ಹೋಗಿರೋ ಗಂಟ ನಮ್ಮ ಹೋಗನ್ ಚಾಡಿ ಮಾತು ಕಟ್ಕೊಂಡು ವೈಕ್ಳು ಕೊಡ್ಬಾರ್ದು, ಕಿರ್ಕೊಳಕ್ಕೆ ಕೊಟ್ಟೆ, ಕೊಡ್ಬಾರ್ದು ಶಿಕ್ಷೆ ಮಾಡಿದೆ. ಆ ವೈಕ್ಳು ಸಾಪನೇ ತಟ್ಟದೆ ಕಣಕ ನನಗೆ. ಆ ತಬ್ಳು ಮಕ್ಕಳು ಸಾಪನೇ ತಟ್ಟದೆ ನನಗೆ. ಮಾಡಬಾರ್ದು ಕರ್ಮನೇ ಮಾಡೀನಿ. ಬಿಸಿನೀರು ಬಗ್ಸ್ಬಿಟ್ಟೆ, ವೆಣ್ಗೆ ಕನಕ ನೀರು ಹಾಕೊಂಡಿತ್ತು ಹೊಟ್ಟೆ ಊರಿಗೆ, ಬಿಸಿನೀರು ಬಗ್ಸ್ಬಿಟ್ಟೆ. ಈ ಕರ್ಮ ನಾನು ಎಲ್ಲಿ ಕಳೇನೆ ಅಕ್ಕ, ನಾನು ಎಲ್ಲಿ ಕಳೇನೆ? ಎಲ್ಗೋಗಿ ಯಾವ ಕಾವೇರಿಲಿ ಮುಳುಗಿದ್ರು ನನ್ನ ಕರ್ಮ ಕಳೆಯೋಕೆ ಆಯ್ಕಿಲ್ಲ. ಅಷ್ಟು ಮಟ್ಟ ಕರ್ಮ ಮಾಡೀನಿ ನೋಡು. ಪಾರ್ಶ್ವ ತಪ್ಪಕ್ಕಿಂತವ ದೊಡ್ಡ ಶಿಕ್ಷೆ ಇಲ್ಲ. ಈಗ ನೀನು ಎಲ್ಲನೂ ಅರ್ಥ ಮಾಡ್ಕೊಂಡಿದ್ದೀನಿ. ನನ್ನಿಂದ ಆಗಿರೋ ತಪ್ಪು ಅನ್ನೋದು ನಿನ್ಗೆ ಅರ್ಥ ಆಗದೇ ಇರೋ ತಾಯಿ. ಅದಕ್ಕಿಂತ ಇನ್ನೇನು ಮಾಡಂಗಿದ್ದದು? ಈಗ ಹೋಗಿ ಹಿಂದಕ್ಕೆ ಅಲ್ಲಿ ಆಗಿರೋ ತಪ್ಪುಗಳೇ ನಾನು ಸರಿ ಮಾಡಿ ಬರಂಗಿದ್ದದ? ಕಾಲ ಮಿಂಚೋಗದೆ. ಮುಂದೆ ಕಾಲ ಹೋದ್ಮೇಲೆ ಏನು ಮಾಡೋಕ್ಕಾಗಿಲ್ಲ. ನೀನು ಯೋಚನೆ ಮಾಡ್ಕೊಂಡು ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನಕ್ಕಿಲ್ಲ. ಸುಮ್ಮನಿರು, ತಲೆಗೆಡ್ಸ್ಕೊಬೇಡ. ನೋಡದ ಭಗವಂತ ಮಾಡ್ದಂಗೆ ಆಗಲಿ, ಸುಮ್ಮನಿರ. ಸರಿ ಕಣಕ, ಆಯಿತು. ಏನು ನನಗಂತೂ ದಾರಿ ತೋರ್ದಂಗೆ ಆಗೋಗತ್ತೆ, ದಾರಿನೇ ತೋರ್ದಂಗೆ ಆಗತ್ತೆ. ಈ ನನ್ನ ಮಗ ನಮ್ಮ ಕಡಿದ್ಕೆ ಇವತ್ತು ನನ್ನ ನಡ್ನೀರಲ್ಲಿ ನಿನ್ಸ್ಬಿಟ್ನಾರಕ್ಕ. ಇವನು ನಡ್ನೀರಲ್ಲಿ ನಿನ್ಸ್ಬಿಟ್ನಾರ ಲೋಪ ನನ್ನ ಮಗ. ಅಲ್ಲ, ನನ್ನ ಗಂಡ ಬಡ್ಕತ್ತೆ ಇದ್ದ ಒಂದಲ್ಲ ಒಂದು ದಿವಸ ನೀನು ಕಲಿಸ್ತಾನೆ ಕಣಮ್ಮ. ಇವನು ಕಲಿಸ್ತಾನೆ, ನೋಡ್ತಾ ಇರು. ಮಗ 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 ಅನ್ಕ ತಲೆ ಮೇಲೆ ಕುಣಿಸ್ಕೊಂಡಿದೀಯೇ, ಕಲಿಸ್ತಾನೆ ನಿನ್ಗೆ ಸರಿಯಾದ ಪಾಠವ ಅಂತ ಅವನು 1000 ಸತಿ ಹೇಳೋಣ ನನ್ನ ಗಂಡ ಕನಕ. ಅವನು ಇವನು ಬುದ್ಧಿ ತಿಳಿದೇ ಹೇಳ್ತಿದ್ದ. ಆದ್ರೆ ನಾನು ನನ್ನ ಮಗನ ಕಂಡ್ರೆ ನೀನು ಹಿಂಗೆ ಆಡ್ತೀಯೇ, ಹಿರಿಯರ್ತಿ ಮಕ್ಳು ಕಂಡ್ರೆ ನಿನ್ಗೆ ಆಸೆ ಜಾಸ್ತಿ, ಹಂಗೆ ಹಿಂಗೆ ಅಂದ್ಕೊಂಡು ಅವ್ನು ಕೊಟ್ಟೆ ಜಾಗಕ್ಕೆ ಬೀಳ್ತಿದೆ ಹೊರ್ತು ಇವನ ಬಗ್ಗೆ ನಾನು ಇವನು ಸರಿ ಮಾಡೋ ಪ್ರಯತ್ನನೇ ಪಡ್ನಿಲ್ಲ. ಮುದ್ದುಸಿ ಅಂತ ಕೇಳಿದ್ದೆಲ್ಲ ನಾನು ತಗೊಟ್ಟಿ, ಅವ್ನು ಕೇಳಿದ್ದೆಲ್ಲ ನಾನು ಕಂಡಾಗೆ ಕಾಣ್ದೋದಂಗೆ ಕಾಸು ಕೊಟ್ಟು ಅವನ ಅದ್ಗೆಡ್ಸ್ ಕುಣಿಸ್ಬಿಟ್ಟು ಇವತ್ತು ಕೊನೆಗೆ ಅದು ಆ ಪರಿಣಾಮ ನಾನೇ ಉಂಟ ಕುಂತೀವಿ. ಏನು ಮಾಡಿ ಎಲ್ಲ ನಾನು ಹಣೆ ಬರ. ಅಯ್ಯೋ ಶಿವನೇ ಭಗವಂತ. ಅಯ್ಯೋ ಲತಾ, ಹೋಗು, ಸುಮ್ಮನೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡು ಎಷ್ಟು ಮಾತಾಡಿದ್ರು ಅಷ್ಟೇ. ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ನೀನು. ಹೇಳಿಗ ಮ್ಯಾಕೆ ನೀನು ಹೋಗು, ಮನೆಗೆ ಹೋಗಿ ರೆಸ್ಟ್ ತಗೋಗಿ ನೀನು. ನಾನು ಬರ್ತೀನಿ ಆಮೇಲೆ. ಸರಿ ಅಕ್ಕ, ಆಯಿತು. ನೀನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ ಇಲ್ಲಿ ನಾನು ಮಾಡ್ಕೊಂಡಿರೋ ಕರ್ಮಕ್ಕೆ ನಾನೇ ಅನುಭವಿಸ್ತಾ ಕುಂತೀನಿ. ನಿಜವಾಗ್ಲೂ ನನ್ನ ಮಗ ಈ ಥರನೇ ಮಾಡ್ತಾನೆ. ನನ್ನ ಮಗ ಅನ್ಕೊಂಡಿದ್ದಿಲ್ಲ. ನಿಜವಾಗ್ಲೂ ಎಲ್ಲನೂ ಮರ್ತುಬಿಟ್ಟು ಕಣ್ಣು ಕಾಣ್ದಂಗಿದ್ದೆ. ನಿಜವಾಗ್ಲೂ ಈ ಕಂಪ್ಲೇಂಟಿ ಪಪ್ಪ ಸಿಕ್ಬಿಟ್ಟು ಈಗ ಎಲ್ಲ ಹಳೆ ನೆನ್ಪುಗಳೆಲ್ಲ ಮತ್ತೆ ಬರಂಗೆ ಆಗ್ಬಿಟ್ಟು ನನಗೆ ಭಾಳ ಬೇಜಾರಾಯ್ತದೆ. ಈ ನನ್ನ ಮಗನ ಬಗ್ಗೆ ನಿಜಕ್ಕೂ ಭಾಳ ಕೋಪ ಬರ್ತದೆ. ಆದ್ರೆ ಏನು ಪ್ರಯತ್ನ? ಈಗ ಏನು ಜ್ಞಾನದ ಯಾದರೂ ಅಷ್ಟೇ, ಕೋಪ ಮಾಡ್ಕೊಂಡ್ರು ಅಷ್ಟೇ, ಏನು ಪ್ರಯತ್ನಕ್ಕಿಲ್ಲ. ಎಲ್ಲ ನಾನು ಹಣೆ ಬರ ಬಂದಿದ್ದನ್ನ ಅನುಭವಿಸ್ಲೇಬೇಕು. ನಾನು ಮಾಡಿದ ಕರ್ಮ ನಾನೇ ಅನುಭವಿಸ್ಬೇಕಲ್ವ್ರ. ಸರಿ ಮತ್ತೆ ಬರೋಣ. ಹಾಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋಣ ಮತ್ತೆ, ನಮಸ್ಕಾರ.